ನಮಸ್ಕಾರ ವೀಕ್ಷಕರೇ, ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ದೇವರ ಕೋಣೆಯಲ್ಲಿ ಯಾವ ವಸ್ತುಗಳು ಇದ್ದರೆ ಕಷ್ಟಗಳು ಬೆನ್ನತ್ತಿ ಬರುತ್ತದೆ ಎಂಬುದನ್ನು ತಿಳಿಸಿಕೊಡಲಾಗಿದೆ. ನಿಮ್ಮ ದೇವರ ಕೋಣೆಯಲ್ಲಿ ಈ 5 ವಸ್ತುಗಳು ಇದ್ದರೆ ನಿಜಕ್ಕೂ ಕಷ್ಟ ಬೆನ್ನತ್ತಿ ಬರುತ್ತದೆ. ದೇವರ ಕೋಣೆಯಲ್ಲಿ ನಾವು ಪಾಲಿಸಬೇಕಾದ ನಿಯಮಗಳನ್ನು ಪಾಲಿಸದೇ ಇರುವುದರಿಂದ ಜೀವನದಲ್ಲಿ ಅನೇಕ ರೀತಿಯ ಸಮಸ್ಯೆಗಳು ಎದುರಾಗುತ್ತದೆ. ಸಾಮಾನ್ಯವಾಗಿ ನಾವು ದೇವರ ಕೋಣೆಯಲ್ಲಿ ಪೂಜೆ ಮುಗಿದ ನಂತರ ಕೆಲವೊಂದು ವಸ್ತುಗಳನ್ನು ಅಲ್ಲಿ ಇಲ್ಲಿ ಎಸೆಯುತ್ತೇವೆ. ಅಂತಹ ತಪ್ಪುಗಳನ್ನು ನಾವು ಎಂದಿಗೂ ದೇವರ ಕೋಣೆಯಲ್ಲಿ ಮಾಡಬಾರದು. ಹಾಗಾದರೆ ಆ ತಪ್ಪುಗಳು ಯಾವುವು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅಗರಬತ್ತಿ, ಸುಟ್ಟ ಬೂದಿ ಮತ್ತು ಹಚ್ಚಿ ಉರಿದ ದೀಪದ ಬತ್ತಿಯನ್ನು ಮನೆಯ ದೇವಸ್ಥಾನದಲ್ಲಿ ಈ ರೀತಿ ಇಡಬೇಡಿ. ಇದು ನಿಮ್ಮ ಮನೆಯ ದೋಷವನ್ನು ತರುತ್ತದೆ. ಈ ರೀತಿ ಇಡಬೇಡಿ. ಇವುಗಳು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿದ್ದರೆ ಖಂಡಿತ ಅವುಗಳನ್ನು ಮೊದಲು ತೆಗೆದುಹಾಕಿ. ಹಿಂದೂ ಧರ್ಮದಲ್ಲಿ ಪೂಜೆಯ ಸಮಯದಲ್ಲಿ ದೀಪ, ಧೂಪ ಮತ್ತು ಆರತಿಯನ್ನು ಬೆಳಗುವ ಸಂಪ್ರದಾಯವಿರುತ್ತದೆ. ದೀಪ ಹಚ್ಚಿದ ನಂತರ ಬೆಂಕಿ ಕಡ್ಡಿಗಳನ್ನು ಅಥವಾ ಬೆಂಕಿ ಪಟ್ಟಣವನ್ನು ದೇವರ ಕೋಣೆಯಲ್ಲೇ ಮರೆತು ಬರುತ್ತೇವೆ. ಆದರೆ ಶಾಸ್ತ್ರದಲ್ಲಿ ಅದನ್ನು ನಿಷೇಧಿಸಲಾಗಿದೆ. ಇದು ಅಪಾದನೆಗೆ ಕಾರಣವಾಗುತ್ತದೆ. ಇದರೊಂದಿಗೆ ಪೂಜೆಯ ಫಲವೂ ಕೂಡ ಸಿಗುವುದಿಲ್ಲ. ಅದಕ್ಕೆ ಅಪ್ಪಿತಪ್ಪಿಯೂ ಮನೆಯ ದೇವರ ಕೋಣೆಯಲ್ಲಿ ಅಂತಹ ವಸ್ತುಗಳನ್ನು ಇಡಬೇಡಿ. ಮನೆಯ ದೇವರ ಕೋಣೆಯಲ್ಲಿ ಎಂದಿಗೂ ಮುರಿದ ಅಥವಾ ತುಂಡಾದ ವಿಗ್ರಹಗಳನ್ನು ಇಡಬೇಡಿ. ಇದು ನಿಮ್ಮ ಜೀವನದಲ್ಲಿ ಸಮಸ್ಯೆಗಳನ್ನು ಉಂಟುಮಾಡುತ್ತದೆ ಮತ್ತು ಕುಟುಂಬದಲ್ಲಿ ಜಗಳ, ಮನಸ್ತಾಪಗಳು ಕೂಡ ಉಂಟಾಗುತ್ತದೆ. ದೀಪವನ್ನು ಹಚ್ಚಿದ ನಂತರ ಮರುದಿನ ದೀಪವನ್ನು ಹಚ್ಚುವಾಗ ಬೇರೆಯ ಬತ್ತಿಯನ್ನು ಇಟ್ಟು ದೀಪವನ್ನು ಹಚ್ಚಬೇಕು. ಒಂದೇ ಬತ್ತಿಯಿಂದ ದೀಪವನ್ನು ಹಚ್ಚಬಾರದು. ಒಡೆದ ವಿಭೂತಿಯನ್ನು ಪೂಜೆಗೆ ಉಪಯೋಗಿಸಬಾರದು. ಬಾಡಿದ ಹೂಗಳನ್ನು ಮನೆಯ ದೇವರ ಕೋಣೆಯಲ್ಲಿ ಇಡಬೇಡಿ. ಇದರಿಂದ ಮನೆಯಲ್ಲಿ ಕಲಹಗಳು ಉಂಟಾಗುತ್ತದೆ. ಮನೆಗೆ ಆರ್ಥಿಕ ಪ್ರಗತಿಗೆ ಇದು ಮಾರಕವಾಗುತ್ತದೆ. ಹಾಗೂ ಒಮ್ಮೆ ಪೂಜೆಯಲ್ಲಿ ಬಳಸಿದ ಹೂಗಳನ್ನು ಕೂಡ ಮತ್ತೊಮ್ಮೆ ಪೂಜೆಯಲ್ಲಿ ಬಳಸಬಾರದು. ದೇವರ ಕೋಣೆಯಲ್ಲಿ ಹರಿದ ಫೋಟೋಗಳು ಅಥವಾ ಒಡೆದ ಫೋಟೋಗಳನ್ನು ಇಟ್ಟುಕೊಳ್ಳಬಾರದು. ಹಾಗೂ ಪೂರ್ವಜರ ಚಿತ್ರಗಳನ್ನು ಕೂಡ ದೇವರ ಕೋಣೆಯಲ್ಲಿ ಇಟ್ಟುಕೊಳ್ಳಬಾರದು. ರುದ್ರ ಅವತಾರಗಳಿರುವ ದೇವರ ಫೋಟೋಗಳನ್ನು ಮನೆಯ ದೇವರ ಕೋಣೆಯಲ್ಲಿ ಇಟ್ಟುಕೊಳ್ಳಬಾರದು. ಶಾಂತರೂಪವಾದ ದೇವರ ಫೋಟೋಗಳನ್ನು ಮನೆಯಲ್ಲೇ ಇಟ್ಟು ಪೂಜೆಯನ್ನು ಮಾಡಬೇಕು. ಹಾಗೂ ಅತಿ ಹೆಚ್ಚು ಫೋಟೋ ಅಥವಾ ವಿಗ್ರಹಗಳನ್ನು ಕೂಡ ಮನೆಯಲ್ಲಿಟ್ಟು ಪೂಜೆಯನ್ನು ಮಾಡಬಾರದು. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೂ ಈ ಥರ ವಿಡಿಯೋಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.